ಓಕೆ, ಈಗ ಲಾಸಹ ಮತ್ತು ಮಾಸಹ ಹೆಂಗ್ ಕಂಡುಹಿಡಿಯೋದು? ನಮ್ಮ ಮಕ್ಕಳಿಗೆ ಲಾಸಹ ಮಾಸ ಕಂಡುಹಿಡಿಯೋದೇ ತುಂಬಾ ಕಷ್ಟ ಇವಾಗ. ಸೊ ಲಾಸಹ ಮಾಸಹ ನಿಮಗೆ ಕಂಡುಹಿಡಿಯಕ್ ಬಂದ್ಬಿಟ್ರೆ ನಿಮಗೆ ಆರಾಮಾಗಿದ್ರಲ್ಲಿ 2-3 ಮಾರ್ಕ್ಸ್ ಬರುತ್ತೆ. ಸೊ ಹೆಂಗ್ ಕಂಡುಹಿಡಿಯೋದು? ಈ ಎಕ್ಸಾಂಪಲ್ ನಾನು ಇನ್ನೊಂದು ಹೇಳಿದ್ದೆ ಈಗ. ಏನು? ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎಷ್ಟು? 2. ಕರೆಕ್ಟಾ? ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಎಷ್ಟು? 4. ಇವೆರಡರ ಲಾಸಹ ಮತ್ತು ಮಾಸಹವನ್ನ ಕಂಡಿಡಿರಿ ಅಂತ ಕೇಳ್ತಾರೆ. ಇವೆರಡರ ಲಾಸಹ ಮತ್ತು ಮಾಸಹವನ್ನ ಕಂಡಿಡಿರಿ ಅಂತ ಕೇಳ್ತಾರೆ. ಸೊ ಹೆಂಗ್ ಕಂಡಿಡಿಯೋದು ನೋಡ್ರಿ, ನಾನು ಇಲ್ಲಿ ಹೇಳ್ತೀನಿ. 2 ಅನ್ನೋದು ಯಾವ ಮಗ್ಗಿಯಲ್ಲಿ ಬರುತ್ತಪ್ಪ? 2 ಓನ್ಲಿ. ನೋಡಿ, ಕ್ಲೀನ್ ಆಗಿ ನೋಡ್ಕೊಳ್ಳಿ ಇದನ್ನ. 2 ಓನ್ಲಿ, ಇದು ಗುಣಾಕಾರ. 2 ಓನ್ಲಿ 2 ಹಿಂಗೆ ಹೋಗ್ಬೇಕು. 2 ಓನ್ಲಿ 2. ಆಯ್ತಾ? ನೆಕ್ಸ್ಟ್ ನಮಗೆ ಇಲ್ಲಿ ಒಂದಿದೆ. ಒಂದ್ಲಿನೂ ಮಾಡ್ಬೋದು ನೀವು. ಇಲ್ಲ ಸರ್ ನಾನು ಇಲ್ಲೇ ಇದನ್ನ ತಗೋತೀನಿ ಅಂದ್ರೆ ಓಕೆ. ಇಲ್ಲ ಒಂದ್ ಮಾಡ್ಲೇಬೇಕು. ಲಾಸ್ಟಿಗೆ ಆನ್ಸರ್ ಅಲ್ಲಿ 1 ಬರ್ಲೇಬೇಕು ನಿಮಗೆ. ಅಲ್ಲಿವರೆಗೂ ನಾವು ಮಾಡ್ಲೇಬೇಕು. ಈಗ 4 ತಗೊಳ್ಳೋಣ. ನೆಕ್ಸ್ಟ್ 4 ತಗೊಂಡ್ರೆ 2 ಎರಡ್ಲಿ. ನೆಕ್ಸ್ಟ್ 2 ಓನ್ಲಿ. ನೆಕ್ಸ್ಟ್ 1 ಓನ್ಲಿ. 1 ಬರೋವರೆಗೂ ಮಾಡ್ಬಿಡಿ ನೀವು, ಈಸಿ ಆಗಿಬಿಡುತ್ತೆ. ಆಯ್ತಾ? ಸೊ ಈಗ ನಾನು 2 ಬರ್ಕೊಂತೀನಿ. 2ರಲ್ಲಿ ಈ ಕಡೆದ್ ಮಾತ್ರ ತಗೋಬೇಕು, ಇಲ್ಲೂ ಈ ಕಡೆದ್ ಮಾತ್ರ ತಗೋಬೇಕು. ಏನಿದೆ? 2 1 ಅಂದ್ರೆ ಹೆಂಗ್ ಬರೀತೀರಿ? 2 × 1 ಗುಣಾಕಾರ. ನೆಕ್ಸ್ಟ್ 4 ಏನು? ಇಲ್ಲಿ 2 2 2 2 × 2 × 1. ಇದರ ಅಪವರ್ತನಗಳು ಇವೇ ಫ್ಯಾಕ್ಟರ್ಸ್ ನೋಡ್ಬೋದು. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ನೆನಪಲ್ಲಿ ಇರಲಿ. ಅವಿಭಾಜ್ಯ ಸಂಖ್ಯೆ ಅಂದ್ರೆ 2 ಬರುತ್ತೆ. ಕರೆಕ್ಟಾ? ಸಂಯುಕ್ತ ಸಂಖ್ಯೆ ಅಂದ್ರೆ 2ಕ್ಕಿಂತ ಜಾಸ್ತಿ. ಎಷ್ಟಿದಾವೆ? 3 ಇದಾವೆ. ಇದನ್ನ ಹಿಂಗೂ ಬರೀಬಹುದು. ಏನು? 2 ಸಲ ಇದೆ. 2 ಘಾತ 2 × 1 ಅಂತ ಬರೀಬಹುದು. ಗೊತ್ತಾಯ್ತಾ? 2 3 ಸತಿ ಇದ್ರೆ 2 ಘಾತ 3, 4 ಇದ್ರೆ 2 ಘಾತ 4, 5 ಇದ್ರೆ 5 ಹಂಗ್ ಬರ್ಕೊಂಡು ಹೋಗಿ. ಸೊ ಇದ್ರಲ್ಲಿ ಲಾಸಹ ಮತ್ತೆ ಮಾಸಹ ಹೆಂಗ್ ಬರುತ್ತೆ ನೋಡೋಣ. ಈಗ ಫಸ್ಟ್ ಲಾಸಹ ಹೋಗೋಣ. ಸೊ ಲಾಸಹ ಇದ್ರಲ್ಲಿ ಹೆಂಗಪ್ಪ ಹುಡುಕ್ತಿರ? ಲಾಸಹ ಅಂದ್ರೆ ಏನು? ಫಸ್ಟ್ ಈಗ ಲಾಸಹ ಅಂದ್ರೆ ಏನ್ ಮಾಡ್ಬೇಕು? ಹೆಂಗ್ ಕಂಡುಹಿಡಿಬೇಕು ಸರ್? ಸೊ ಲಾಸಹ ಅಂದ್ರೆ ಈಗ ಏನ್ ಬಂದಿದೆ ಇಲ್ಲಿ ನಿಮ್ಗೆ ಫ್ಯಾಕ್ಟರ್ಸ್ಗಳು, ಓಕೆನಾ? ಸೊ ಇದ್ರಲ್ಲಿ ಯಾವ್ದರ ಫಸ್ಟ್ ಏನ್ ಮಾಡ್ಬೇಕು? ಏನು ಸೇಮ್ ಇದೆ ಅಂತ ನೋಡ್ಬೇಕು. ನೋಡಿ, ಈ 2ಕ್ಕೆ ಬರೋಣ, ಈ 4ಕ್ಕೆ ಬರೋಣ. ಕರೆಕ್ಟ್? ಅವೆರಡೇ ನಂಬರ್ಸ್ ಕೊಟ್ಟರು. 2ರಲ್ಲಿ 2 ಇದೆ, ಇಲ್ಲೂ 2 ಇದೆ. ಕರೆಕ್ಟಾ? ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಕರೆಕ್ಟ್? ಅಂದ್ರೆ ಏನು? ಫಸ್ಟ್ ಯಾವ್ದಾವ್ದು ಸಮ ಇದೆ ಅಂತ ನೋಡ್ಬೇಕು. ಆಯ್ತಾ? ಇಲ್ಲಿ 2 ಇದೆ, ಇಲ್ಲೂ 2 ಇದೆ. 2ರಲ್ಲೂ 2 ಇದೆ. ಬಟ್ ಲಾಸಹ ಅಂದ್ರೆ ಏನು? ಯಾವ್ದು ಘಾತಾಂಕ ಜಾಸ್ತಿ ಇರುತ್ತೆ ಅದನ್ನ ಮಾತ್ರ ಬರ್ಕೋಬೇಕು. ಗೊತ್ತಾಯ್ತಾ? ಸೊ ಇವೆರಡರಲ್ಲಿ ಘಾತಾಂಕ ಜಾಸ್ತಿ ಇರೋದು ಯಾವ್ದಪ್ಪ? ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. ಇದ ಸೊ ಇದು ಜಾಸ್ತಿ ಇದೆ, ಹಂಗಾಗಿ ಅದೊಂದು ಬರ್ಕೊಳ್ಳಿ. ಇಂಟು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ 1 1 1 1 ಒಂದ್ಸತಿ ಬರ್ಕೋಬೇಕು. ಆಯ್ತಾ? ಬಿಡ್ಬೇಡಿ. ನೆಕ್ಸ್ಟ್ ಬೇರೆ ಯಾವ್ದಾರ ಸಂಖ್ಯೆಗಳಿದೆಯಾ ಇದರಲ್ಲಿ? ಇಲ್ಲ, ಮುಗೀತು ಅಲ್ಲಿಗೆ. ಆಯ್ತಾ? ಸೊ ಎಷ್ಟು ಬರುತ್ತಪ್ಪ? 2ರ ಘಾತ ಅಂದ್ರೆ 2ರ ಘಾತ 4 × 1 ಲಾಸಹ 4. ಅದೇ ತರ ಮಾಸಹದಲ್ಲೂ ಸೇಮ್. ಮಾಸಹದಲ್ಲೂ ಕೂಡ ಸೇಮ್. ಫಸ್ಟ್ ಕಾಮನ್ ಆಗಿ ಯಾವ್ದಿದೆ ಅಂತ ನೋಡ್ಕೋಬೇಕು. ಕಾಮನ್ ಯಾವ್ದಿದೆ? ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಬಟ್ ಇಲ್ಲಿ ಏನ್ ಮಾಡ್ಬೇಕು? ಘಾತಾಂಕ ಕಮ್ಮಿ ಇರೋದ್ ಬರೀಬೇಕು. ಇಲ್ಲಿ 2ರ ಘಾತಾಂಕ 1, ಇಲ್ಲಿ 2ರ ಘಾತಾಂಕ 2. ಯಾವ್ದು ಬರೀತೀರಿ? 2ರ ಘಾತಾಂಕ 1 ಬರೀಬೇಕು. 2ರ ಘಾತಾಂಕ 1 ಇಂಟು ಮಿಕ್ಕಿದ್ 1. ಆನ್ಸರ್ ಎಷ್ಟು? 2. ಆಯ್ತಾ? ನೋಡಿ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2, ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ 4. ಅದರ ಲಾಸಹ ಎಷ್ಟು? 4, ಮಾಸಹ ಎಷ್ಟು? 2. ಇದ್ ಮಾಡೋದ್ ಗೊತ್ತಾಯ್ತಾ? ಓಕೆ, ಇದೇ ತರ ಬೇರೆ ಪ್ರಾಬ್ಲಮ್ಸ್ಗೆ ಬೇರೆ ನಂಬರ್ಸ್ ಗಳನ್ನ ಬರಿತೀವಿ ನೋಡಿ. ಸೊ ಎಕ್ಸಾಂಪಲ್ ನಾವು ತಗೊಳ್ಳೋಣ ಇವಾಗ. ಎಷ್ಟು? ಒಂದು 10 ಮತ್ತೆ 24ರ ಲಾಸಹ ಮತ್ತು ಮಾಸಹವನ್ನ ಕಂಡಿಡಿರಿ. ಲಾಸಹ ಮತ್ತು ಮಾಸಹವನ್ನ ಕಂಡಿಡಿರಿ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ನಿಮಗೆ 10 ಮತ್ತು 24ರ ಲಾಸಹ ಅಥವಾ ಮಾಸಹವನ್ನ ಕಂಡಿಡಿರಿ ಅಂತ. ನೋಡ್ಬೋದಾ? ನೋಡಿ, ಈಗ 10 ಹೆಂಗ್ ಮಾಡ್ತೀರಿ? ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳನ್ನೇ ಯೂಸ್ ಮಾಡಬೇಕು. ಸರ್ 4 ಈ ಬೇರೆ ಸಂಖ್ಯೆಯಿಂದ ಬರುತ್ತಲ್ಲ ನೋಡಿ. ಹೆಂಗೆ? 2 ಆಗಿರ್ಲಿ. ಕರೆಕ್ಟಾ?
2 ಐದ್ಲಿ 10, 2 ಐದ್ಲಿ 10 ಕರೆಕ್ಟಾ. ನೆಕ್ಸ್ಟ್ 5 ಮಗ್ಗಿ ಯಾವ್ದ್ರಲ್ಲಿ ಬರುತ್ತಪ್ಪ, 1 ಮಗ್ಗಿಲ್ ಬರ್ಬೇಕು ಇಲ್ಲ 5 ಮಗ್ಗಿಲ್ ಬರ್ಬೇಕು. ಏನ್ ಮಾಡ್ತೀರಿ, 5 ಒಂದ್ಲಿ, ಆಮೇಲೆ ನಾನು ಹೇಳಿದೀನಿ 1 ಒಂದ್ಲಿ ಮಾಡಿ. ಸೊ ಇಲ್ಲಿ ಏನಿದೆ, ಇದು ಗುಣಾಕಾರ ಯಾವ್ದ್ರದ್ದು, 10ರದು. 10 = 2 × 5 × 1. ಕರೆಕ್ಟಾ, ಕ್ಲಿಯರ್ ಆಯ್ತಾ. ನೆಕ್ಸ್ಟ್ ಈಗ 24 ಮಾಡಿ. ಸೊ ಹೆಂಗ್ ಮಾಡ್ತೀರಿ, 24 2ರಿಂದನೇ ಶುರು ಮಾಡಿ, ಈಸಿ ಆಗುತ್ತೆ ನೋಡಿ. 2 ಒಂದ್ಲಿ 2, 2 2ಲಿ 4, ಅಂದ್ರೆ 2 12 24 ಅಂತ ಆಯ್ತಾ. ನೆಕ್ಸ್ಟ್ 2 ಮಗಿಲೇ ಬರುತ್ತಾ, 2 6ಲಿ 2 6ಲಿ 12. ನೆಕ್ಸ್ಟ್ 2 3ಲಿ ಕರೆಕ್ಟಾ, 2 3ಲಿ 6 ಮುಗೀತು. 2 ಮಗಿಲ್ ಬರುತ್ತಾ, ಬರಲ್ಲ. ನೆಕ್ಸ್ಟ್ 3 3 ಒಂದ್ಲಿ 3, 1 ಯಾವ್ದ್ರಲ್ಲಿ ಬರುತ್ತೆ, 1ರಲ್ಲಿ ಬರುತ್ತೆ. ಕ್ಲಿಯರಾ. ನೆಕ್ಸ್ಟ್ ಈಗ ಯಾವ್ದಕ್ಕೆ ಹೋಗೋಣ, 24. 24ರಲ್ಲಿ ಯಾವ್ದಾವ್ದು ಬಂತೆ ನೋಡಿ, 1 2 3 ಕರೆಕ್ಟಾ. ಸೊ ಇದನ್ನ ಹೆಂಗ್ ಬರೀತೀರಪ್ಪ, 24ನ 2 ಅನ್ನೋದು ಎಷ್ಟು ಸಲ ಇದೆ, 3 ಸಲ ಇದೆ. 3 ಬರೀತೀರಾ, 3 ಬರೀತೀರಿ, 1 ಬರೀತೀರಿ. ಕ್ಲಿಯರ್ ಆಯ್ತಾ. ಇದು ಮಾಡೋದು ತುಂಬಾ ಈಸಿ, ಇದನ್ನ ಕಲ್ತ್ಕೊಳ್ಳಿ ನೋಡಿ. 2 5ಲಿ 10, 5 ಒಂದ್ಲಿ 5, 1 ಒಂದ್ಲಿ 1, 2 12 24, 2 6ಲಿ 12, 2 3ಲಿ 6, 3 ಒಂದ್ಲಿ 3, 1 ಒಂದ್ಲಿ 1. ಇಷ್ಟು ಮಾಡ್ಕೊಳ್ಳಿ. ಹಿಂಗ್ ಬರುತ್ತೆ, ಎಷ್ಟು ಸಲ ಬಂದಿರುತ್ತೆ ಅದು ಘಾತಾಂಕದಲ್ಲಿ ಬರ್ದ್ಬಿಡಿ, ಈಸಿ. ಈಗ ಲಾಸಹ, ಅದಕ್ಕಿಂತ ಮುಂಚೆ ಮಾಸಹ ಬರೋದು ನೋಡೋಣ. ಮಾಸಹದಲ್ಲಿ ಏನ್ ಹೇಳಿದ್ದೀನಪ್ಪ ನಾನು, ಫಸ್ಟು ಸಮ ಇದೆಯಾ, ಯಾವ್ಯಾವ ಸಂಖ್ಯೆಗಳು ಸಮ ಇದೆ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 5 ಇದೆ, ಇಲ್ಲಿಲ್ಲ, 1 ಇದೆ, ಇದೆ, 3 ಇದೆಯಾ, ಇಲ್ಲ. ಸೊ ಅಂದ್ರೆ ಸಮ ಇರೋದು ಯಾವುದು, 2 1 ಎರಡೇ ಇರವು. ಕರೆಕ್ಟ್ ಅಲ್ವಾ. ಮಾಸಹಗ್ ಬರೋಣ, ಎಲ್ಲೂ 2 ಇದೆ, ಇಲ್ಲೂ 2 ಇದೆ. ಘಾತಾಂಕ ಏನಾಗಿರ್ಬೇಕು, ಕಮ್ಮಿ ಇರ್ಬೇಕು. ಕಮ್ಮಿ ಇದಿದ್ಯಾ, ಇದಿದೆ. ಸೊ ಬರೀ 2 ಮಾತ್ರ ಬರಿಬೇಕು. ಇನ್ ಕಾಮನ್ ಆಗಿರೋದು ಯಾವುದು, 5 ಇಲ್ಲ, 1 ಇದೆಯಾ, ಇದೆ, ಬರೀರಿ. ಸೊ ಏನಾಯ್ತು, 2 ಒಂದ್ಲಿ 2. ಇದು ಮಾಸಹ, ಇಷ್ಟೇ ಮಾಸಹ. ಗೊತ್ತಾಯ್ತಾ. ಕಾಮನ್ ಆಗಿರೋ ಅಂತದ್ ನೋಡ್ಬೇಕು, ಅದಾದ್ಮೇಲೆ ಘಾತಾಂಕ ಯಾವ್ದು ಕಮ್ಮಿ ಇರುತ್ತೆ ಅದ್ ಬರಿಬೇಕು. ಕ್ಲಿಯರಾ. ನೆಕ್ಸ್ಟ್ ಈಗ ಲಾಸಹಕ್ ಬರೋಣ. ಸೇಮ್ ಪ್ರೊಸೀಜರ್. ಏನು, ಇಲ್ಲಿ 2 ಸೇಮ್ ಯಾವ್ದಿದೆ, ಇಲ್ಲಿ 2 ಇದೆ, ಇಲ್ಲಿ 2. ಬಟ್ ಲಾಸಹದಲ್ಲಿ ಏನ್ ಮಾಡ್ಬೇಕು, ಘಾತಾಂಕ ಜಾಸ್ತಿ ಇರೋದ್ ಬರೀಬೇಕು. ಯಾವ್ದು ಬರೀತೀರಿ, 2^3. ಇನ್ನ ಸೇಮ್ ಯಾವ್ದಿದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಬರೀರಿ. ನೆಕ್ಸ್ಟ್ ಇನ್ನೇನ್ ಬರೀಬೇಕು ಸರ್, ಮಿಕ್ಕಿರುವಂತ ಸಂಖ್ಯೆಗಳು. ಇಲ್ಲಿ ಯಾವ್ದಿದೆ, 5, ಇಲ್ಲಿ ಯಾವ್ದಿದೆ, 3. ನೋಡಿ ಇಷ್ಟೇ ಡಿಫ್ರೆನ್ಸು ಆಯ್ತಾ. ಮಾಸಹದಲ್ಲಿ ಯಾವ್ದು ಸೇಮ್ ಇರುತ್ತೆ ಮತ್ತೆ ಘಾತಾಂಕ ಯಾವ್ದು ಕಮ್ಮಿ ಇರುತ್ತೆ ಅಷ್ಟನ್ನ ಮಾತ್ರ ನಾವು ಗುಣಾಕಾರ ಮಾಡ್ತೀವಿ, ಇನ್ನೇನು ಮಾಡಲ್ಲ. ನೆಕ್ಸ್ಟ್ ಲಾಸಹದಲ್ಲಿ ಘಾತಾಂಕ ಯಾವ್ದು ಜಾಸ್ತಿ ಇರುತ್ತೆ, ಫಸ್ಟ್ ಸೇಮ್ ಇದೆಯಾ ನಂಬರ್ ನೋಡ್ಬೇಕು, ಅದರಲ್ಲಿ ಘಾತಾಂಕ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಬರೀಬೇಕು. ಅದಾದ್ಮೇಲೆ ಮಿಕ್ಕಿರುವಂತ ಸಂಖ್ಯೆಗಳು, ಇಲ್ಲಿ 5 ಇದೆ, ಇಲ್ಲಿ 3 ಇದೆ, 5 3 ಅದನ್ನು ಕೂಡ ಬರೆದು ಗುಣಾಕಾರ ಮಾಡಬೇಕು. ನೆಕ್ಸ್ಟ್ 2^3, 2 ಒಂದ್ಲಿ 2, 2^3 ಅಂತ ಏನರ್ಥ, 2 × 2 × 2 ಕರೆಕ್ಟಾ. 2 2 4 × 2, 4 2 8, ಅಂದ್ರೆ 8 × 1 × 5 × 3. ಕರೆಕ್ಟ್ ಅಲ್ವಾ. ಸೊ ಇವಿಷ್ಟು ಏನ್ ಮಾಡ್ಬೇಕು ನಾವು, ನೀವು ಗುಣಾಕಾರ ಮಾಡಬೇಕು. ಎಷ್ಟು ಬರುತ್ತಪ್ಪ, 8 ಒಂದ್ಲಿ 8, 8 5ಲಿ ಎಷ್ಟು, 40, 43ಲಿ ಎಷ್ಟಪ್ಪ, 4 3ಲಿ 12, 120. ಇದು ಲಾಸಹ. ಕ್ಲಿಯರ್ ಆಯ್ತಾ. ಲಾಸಹ ಮತ್ತೆ ಮಾಸಹ ಹೆಂಗ್ ಮಾಡ್ಬೇಕು ಅಂತ. ಸೊ ಇಂಪಾರ್ಟೆಂಟ್ ಇರೋದು, ನೀವು ಮಾಸಹ ಇದ್ದಾಗ ಫಸ್ಟು ಸಂಖ್ಯೆಗಳು ಯಾವ್ದು ಸಮ ಇದೆ ಅಂತ ನೋಡಿ, ಅದ್ರಲ್ಲಿ ಘಾತಾಂಕ ಯಾವ್ದು ಕಮ್ಮಿ ಇರುತ್ತೆ ಅದು ಬರೀರಿ, ಗುಣಾಕಾರ ಅಷ್ಟೇ ಮುಗೀತು. ಲಾಸಹದಲ್ಲಿ ಘಾತಾಂಕ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಬರ್ಕೊಳ್ಳಿ. ಇನ್ನು ಮಿಕ್ಕಿರುವಂತ ಸಂಖ್ಯೆಗಳು ಯಾವ್ದಾವ್ದು ಸಿಂಗಲ್ ಇರುತ್ತೆ ಅದಷ್ಟೂ ಬರ್ದ್ಬಿಟ್ಟು ಗುಣಾಕಾರ ಮಾಡಿ, ನಿಮಗೆ ಲಾಸಹ ಕೂಡ ಮುಗಿಯುತ್ತೆ. ಸೊ ಇದು ಲಾಸಹ ಮತ್ತೆ ಮಾಸಹ. ಗೊತ್ತಾಯ್ತಾ. ಇದೇ ತರ 3 ಸಂಖ್ಯೆಗಳು ಕೊಡ್ತಾನೆ. ಓಕೆನಾ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಮಾಡೋಣ, 3 ಸಂಖ್ಯೆಗಳು. ಎಂಟು 16 20ರ ಲಾಸಹ ಮತ್ತು ಮಾಸಹ. ಈಗ ನೋಡ್ಬೋದು ನೀವು, ಇಲ್ಲಿ 3 ಸಂಖ್ಯೆಗಳಿದಾವೆ, 8 16 26 ಲಾಸಹ ಮತ್ತು ಮಾಸಹ ಕಂಡುಹಿಡೀರಿ ಅಂತ. ಕರೆಕ್ಟ್. ಸೇಮ್ ಪ್ರೊಸೀಜರ್ ನೋಡಿ. 8
ಯಾವ್ದ್ರಲ್ಲಿ 2 ಮಗಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ 2 4 ಮತ್ ನೋಡ್ರಿ ಇಲ್ಲಿ 4ರಿಂದ ಬರುತ್ತೆ ಸರ್. 4 ಅನ್ನೋದು ಅವಿಭಾಜ್ಯ ಸಂಖ್ಯೆನ ಅಲ್ಲ, ಬರೀ ಅವಿಭಾಜ್ಯ ಸಂಖ್ಯೆಗಳನ್ನ ಮಾತ್ರ ತಗೋಬೇಕು, 2ರಲ್ಲೇ ಮಾಡಬೇಕು. ನೆಕ್ಸ್ಟ್ 2 ಒಂದ್ಲಿ, ನೆಕ್ಸ್ಟ್ 1 ಒಂದ್ಲಿ. ಕ್ಲಿಯರ್ ಅಲ್ವಾ? ನೋಡಿ 2 4 8, 2 2 4, 2 1 2, 1 1 1 ಮುಗೀತು. 8 8ರಲ್ಲಿ ಏನೇನು ಬಂತು? 2 8 2 8 2 8 1. ಹೆಂಗ್ ಬರೀತೀರಿ ಇದನ್ನ? 2 3 1 ಮುಗೀತು 8. ನೆಕ್ಸ್ಟ್ 16ಕ್ಕೆ ಬರೋದು. ನೋಡಿ 2 8 16, 2 4 2 2 2 1 1 1. ಕರೆಕ್ಟ್ ಅಲ್ವಾ? ನೋಡಿ 2 8 16, 2 4 8, 2 2 4, 2 1 2, 1 1 1. ಸೊ 16 ಬರೆದ್ರೆ ಎಷ್ಟು ಬರುತ್ತಪ್ಪ? 2 8 2 8 2 8 2 8 1 ಅಂದ್ರೆ ಎಷ್ಟು? 2 4 × 1. ಕರೆಕ್ಟಾ? ನೋಡಿ ಇವೆಲ್ಲ ಸೇರಿಸಿ ಇಲ್ಲಿ ಬರ್ತಿರೋದು, ಇವು 3 ಸೇರಿಸಿ ಇಲ್ಲಿ ಬರ್ತಿರೋದು. ಕರೆಕ್ಟಾ? ನೆಕ್ಸ್ಟ್ ಇನ್ಯಾವುದಿದೆ? 20 ಇದೆ. 20 ಮಾಡ್ಬಿಡೋಣ. 2 10 20, 2 5 5 1 1 1 ಮುಗೀತು. ಸೊ 20 ಅಂದ್ರೆ 2 8 2 8 5 8 1. ಸೊ ಹೆಂಗ್ ಬರೀತೀರಿ? 2 2 8 5 8 1. ಕ್ಲಿಯರಾ? ಕರೆಕ್ಟ್ ಅಲ್ವಾ? ನೋಡಿ ಇದು 2 ಸಲ ಇದೆ, ಅದಕ್ಕೆ 2 ಸಲ ಬರ್ಕೊಂಡು. ಸೊ ಫಸ್ಟ್ ಮಾಸಹ ಕಂಡುಹಿಡೀರಿ, ಯಾವುದೇ ಆದ್ರೂ ಅಷ್ಟೇ ಮಾಸಹ. ಆಯ್ತಾ? ಹೆಂಗೆ? 3 ಸಂಖ್ಯೆ ನೋಡ್ಬೇಕು ಈಗ ನೀವು ಮಾಸಹ ಕಂಡುಹಿಡಿಯಕ್ಕೆ. ನೋಡಿ ಏನಂತ ಹೇಳಿದ್ದೆ? ಫಸ್ಟ್ ಸಂಖ್ಯೆಗಳು ಕೊಟ್ಟಿರುವಂತಹ ಅಪವರ್ತನಗಳು ಯಾವ್ದು ಸಮ ಇದಾವೆ ಫಸ್ಟ್ ನೋಡ್ಕೊಬಿಡಿ. ಇಲ್ಲಿ 2 ಇದೆ, ಇದ್ರ ನೋಡಿ ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಸೇಮ್ ಇದೆ. 1 ಇದೆ, 1 ಇದೆ, 1 ಇದೆ, ಸೇಮ್. ಇನ್ಯಾವುದು ಸೇಮ್ ಇಲ್ಲ. ಅಲ್ಲಿ 5 ಇದೆ ಅಷ್ಟೇ. ಸೊ ಏನ್ ಬರೀತೀರಿ? ಮಾಸಹ ಅಂದ್ರೆ ಘಾತಾಂಕ ಕಮ್ಮಿ ಇರೋದು ಬರೀಬೇಕು. ಕಮ್ಮಿ ಯಾವ್ದಿದೆ? 2 ರ ಘಾತ 3, 2 ರ ಘಾತ 4, 2 ರ ಘಾತ 2. ಯಾವ್ದು ಕಮ್ಮಿ? 2 ರ ಘಾತ 2 ಕಮ್ಮಿ. ಸೊ ಇನ್ ಮಿಕ್ಕಿದೇನು? 1. ಸೊ ಏನ್ ಬರುತ್ತೆ? 4 × 1 = 4. ಇದು ಮಾಸಹ. ಮಾಸಹ ಈಸಿ. ಯಾವ್ದು ಸಮ ಇರುತ್ತೆ ಅದು ಬರೆಯೋದು, ಅದಾದ್ಮೇಲೆ ಯಾವ್ದು ಘಾತಾಂಕ ಕಮ್ಮಿ ಇರುತ್ತೆ ಅದನ್ನ ಬರೆಯೋದು. ಕ್ಲಿಯರ್? ಬಟ್ ಲಾಸಹದಲ್ಲಿ ಎಲ್ಲ ಗುಣಾಕಾರ ಮಾಡ್ಬೇಕು. ನೋಡಿ ಸೇಮ್. ಯಾವ್ದು ಸೇಮ್ ಇದೆ? 2 ಸೇಮ್ ಇದೆ. ಬಟ್ ಇದ್ರಲ್ಲಿ ಏನ್ ಮಾಡ್ಬೇಕು? ಘಾತಾಂಕ ಜಾಸ್ತಿ ಇರತ್ ತಗೋಬೇಕು. ಲಾಸಹ ಅಂದ್ರೆ ಘಾತಾಂಕ ಜಾಸ್ತಿ. ಏನು? 2 ರ ಘಾತ 3 8, ಯಾಕೆಂದ್ರೆ ಇದೇ ಜಾಸ್ತಿ ಇರೋದು. ಇಲ್ಲಿ 1 ಇದೆ, 1 ಬರ್ಕೊಂಡೆ. ನೆಕ್ಸ್ಟ್ ನಾನು ಹೇಳಿದೀನಿ, ಇನ್ನು ಯಾವ್ದಾವ್ದು ಸಂಖ್ಯೆ ಇರುತ್ತೆ ಅಷ್ಟು ಗುಣಾಕಾರ ಮಾಡ್ಬೇಕು. ಇಲ್ಲ 5 ಇದೆ, 5. 2 ರ ಘಾತ 3 ಅಂದ್ರೆ 5 8. ಸೊ 8 5 ಎಷ್ಟಪ್ಪ? 40. ಇದು ಲಾಸಹ. ಇದು ನಿಮ್ಗೆ ಲಾಸಹ ಮತ್ತೆ ಮಾಸಹ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈ ಲಾಸಹ ಮಾಸಹ 2 ಪೂರ್ಣಾಂಕ ಸಂಖ್ಯೆಗಳು ಅಂತ ಹೇಳಿ ಬರುತ್ತೆ. 2 ಪೂರ್ಣಾಂಕಗಳು A × B. ಏನು ಒಂದು ಬರುತ್ತೆ? ಏನು? ಲಾಸಹ ಇಂಟು ಮಾಸಹ = A × B ಅಂದ್ರೆ 2 ಪೂರ್ಣಾಂಕಗಳು. ಸೊ ಇದ್ರ ಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ಗಳನ್ನ ಕೇಳ್ತಾರೆ. ಓಕೆನಾ? ಕ್ವಶನ್ಸ್ಗಳನ್ನ ಕೇಳ್ತಾರೆ ಇದ್ರ ಮೇಲೆ. ಸೊ ಅದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.